ಕನ್ನಡ ಚಿತ್ರರಂಗಕ್ಕೆ ಒಬ್ಬರೇ ಅಣ್ಣವರು, ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್. ಅಣ್ಣವರ ವಾಯ್ಸ್ನಾಗಲಿ ಅಥವಾ ಸಾಂಗ್ಗಳನ್ನಾಗಲಿ ಕಾಪಿ ಮಾಡೋಕ್ಕೆ ಯಾರಿಂದಲೂ ಅಷ್ಟು ಸಾಧ್ಯ ಇಲ್ಲ. ಕಣ್ಣು ಮುಚ್ಚಿಕೊಂಡು ಕೂಡ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ವಾಯ್ಸ್ ಅಂತ ಹೇಳಿಬಿಡಬಹುದು. ಬಟ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ರಂಗನಗೌಡ ಅನ್ನೋ ಯುವಕನ ಕಂಠ ಸೇರಿ ಅಣ್ಣವರನ್ನೇ ನೆನಪಿಸಿತ್ತು. ಸೋಷಿಯಲ್ ಮೀಡಿಯಾ ಬಳಕೆದಾರರು ಕೂಡ ನಿಮ್ಮ ವಾಯ್ಸ್ ಥೇಟ್ ಅಣ್ಣವರ ಥರ ಇದೆ ಅಂತ ಪ್ರೋತ್ಸಾಹ ನೀಡಿದ್ರು. ಅದೇ ರಂಗನಗೌಡಗೆ ಈಗ ಒಂದೊಳ್ಳೆ ವೇದಿಕೆ ಸಿಕ್ಕಿದೆ. ಇಷ್ಟು ದಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಸಾಂಗ್ ಕೇಳಿ ಎಂಜಾಯ್ ಮಾಡ್ತಿದ್ದವರು ಇನ್ನು ಮುಂದೆ ನಿಮ್ಮ ಮನೆ ಟಿವಿಗಳಲ್ಲೂ ಕೂಡ ನೋಡಬಹುದು. ಈ ಚಾನ್ಸ್ ಸಿಕ್ಕಿದ್ದು ಕೂಡ ನಿಮ್ಮಿಂದಲೇ. ಅದು ಹೇಗೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇರದವರು, ಮಕ್ಕಳೇ ಇರದವರು. ಓ ಇವಳ ಕಾಲಂದವೋ, ಕಾಲಲ್ಲಿ ಕಿರುಗೆಜ್ಜೆ ಗಲ್ಲೆಂದವೋ, ಗಲ್ಲೆಂದು ನನ್ನ ಎದೆ ಝಲ್ಲೆಂದಿತೋ. ಯಾರಿರದ ರಸ್ತೆ ಎಲ್ಲಿ ಸಂತೈಸೋ ಅವಳೆ ಗಾಳಿ. ಮನ್ನಿಸು ಮನ್ನಿಸು ಎಲ್ಲವ ಮನ್ನಿಸು, ನೊಂದಿರೋ ಮನಸ್ಸಿಗೆ ಬೆಂದಿರೋ ಕನಸಿಗೆ ಮಮತೆಯ ಕಿಂಕಿಸು, ನಿನ್ನಯ ಪ್ರೀತಿಯ ಒಪ್ಪಿಸು. ಹಿಂದು ಮುಂದು ಎಂದೆಂದಿಗೂ ಕೂಡ ಅಣ್ಣವರಿಗೆ ಅಣ್ಣವರೇ ಸರಿಸಾಟಿ. ಅವರ ಸುಮಧುರ ಕಂಠಸಿರಿಯಲ್ಲಿ ಹಾಡುಗಳನ್ನು ಕೇಳುವುದೇ ಒಂದು ಸೌಭಾಗ್ಯ. ಇಂಥ ಗಾನ ಗಂಧರ್ವನ ಧ್ವನಿಯನ್ನೇ ಹೋಲಿಕೆ ಮಾಡುವಂತೆ ಹಾಡ್ತಿದ್ದವರು ರಂಗನಗೌಡ. ಈಗ ಜೀ ಕನ್ನಡದ ಸರಿಗಮಪ ಸಿಂಗಿಂಗ್ ರಿಯಾಲಿಟಿ ಶೋಗೆ ಕಾಲಿಟ್ಟಿದ್ದಾರೆ. ತಮ್ಮೊಳಗಿನ ಪ್ರತಿಭೆಯ ಮೂಲಕ ಕನ್ನಡಿಗರಿಗೆ ಮನರಂಜನೆ ನೀಡೋಕೆ ಅಡಿಯಿಟ್ಟಿದ್ದಾರೆ. ರಂಗನಗೌಡಗೆ ಅತಿ ಹೆಚ್ಚು ಪಾಪ್ಯುಲಾರಿಟಿ ತಂದುಕೊಟ್ಟಿದ್ದು ಇದೇ ಹಾಡು. ಕುಂತಿ ಇಲ್ಲದೆ ಪಾಂಡವರೇ, ದ್ರೌಪದಿ ಇಲ್ಲದೆ ಭಾರತವೇ, ಗಂಡು ಇಬ್ಬರ ಸ್ವತ್ತಲ್ಲವೇ, ಇಬ್ಬರು ಕಂಡಿಹರು ಈ ಗಂಡಿನ ಬೆತ್ತಲೆಯ, ಇಬ್ಬರು ಬೆಳಗುವರು ಹೃದಯದ ಕತ್ತಲೆಯ. ತಾಯಿ ಇಲ್ಲದೆ ತವರಿಲ್ಲ, ಮಡದಿ ಇಲ್ಲದೆ ಬಾಳಿಲ್ಲ, ತುತ್ತ ಮುತ್ತ ಗೊತ್ತಾ, ಅತ್ತ ಇತ್ತ ಎತ್ತ. ರಂಗನಗೌಡರ ಯೂನಿಫಾರ್ಮ್ ನೋಡಿ ನೀವೆಲ್ಲ ಅವರು ಪೊಲೀಸ್ ಅಂತ ಅನ್ಕೊಳ್ಬಹುದು. ಬಟ್ ರಂಗನಗೌಡ ಬೀಟ್ ಫಾರೆಸ್ಟರ್. ಸದ್ಯ ಬಂಡೀಪುರದಲ್ಲಿ ಡ್ಯೂಟಿ ಮಾಡ್ತಿದ್ದಾರೆ. 2017ರಲ್ಲಿ ಡ್ಯೂಟಿಗೆ ಜಾಯ್ನ್ ಆಗಿದ್ದು ಬಂಡೀಪುರದಲ್ಲೇ ಬೀಟ್ ಫಾರೆಸ್ಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟೇಷನ್ ಲಿಮಿಟ್ಸ್ ಇರೋ ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ರೇಂಜ್ ಅಂತ ಲಿಮಿಟ್ಸ್ ಇರುತ್ತೆ. ಸದ್ಯ ರಂಗನಗೌಡರು ಮೂಲವಾಳೆ ರೇಂಜ್ ನಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಅರಣ್ಯ ಸಂರಕ್ಷಣೆ ಮಾಡ್ತಿದ್ದಾರೆ. ಜೊತೆಗೆ ಅಣ್ಣವರ ಹಾಡುಗಳಿಗೆ ಧ್ವನಿ ಆಗ್ತಿದ್ದಾರೆ. ಓ ಇವಳ ಕಾಲಂದವೋ, ಕಾಲಲ್ಲಿ ಕಿರುಗೆಜ್ಜೆ ಗಲ್ಲೆಂದವೋ, ಗಲ್ಲೆಂದು ನನ್ನ ಎದೆ ಝಲ್ಲೆಂದಿತೋ. ತಯ್ಯಾರೆ ಥೈ ತಯ್ಯಾರೆ ತೈ, ಆ ಸ್ವರ್ಗ ಬಾನಲ್ಲಿದೆ ಅನ್ನೋದು ಲೋಕದ ರೂಢಿ ಮಾತು. ಪ್ರೀತಿಲಿ ಎಂಬುದೆನ್ನ ಎದೆ ಮಾತು, ಈ ಪ್ರೀತಿಯ ಹೂವಾದೆ ನೀ, ಈ ಹೂವಿನ ಜೇನಾದೆ ನೀ. ಥಯ್ಯಾರೆ ಥಯ್ಯ ಥಯ್ಯಾರೆ ಥಯ್ಯ, ಏನೆಂದು ಹೇಳಲಯ್ಯ ಅಂದ ಚಂದವ. ಥಯ್ಯಾರೆ ಥೈ ಇವಳಂತರಂಗವ, ಥಯ್ಯಾರೆ ಥೈ. ಮೂಲತಃ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಪೇರೆಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ರಂಗನಗೌಡ ಅವರು ತುಮಕೂರು ಯೂನಿವರ್ಸಿಟಿಯಲ್ಲಿ ಹೈಯರ್ ಎಜುಕೇಶನ್ ಅನ್ನು ಮುಗಿಸಿದ್ದಾರೆ. ಪೊಲೀಸ್ ಆಫೀಸರ್ ಆಗಬೇಕು ಅಂತ ಸಾಕಷ್ಟು ಟ್ರೈ ಮಾಡಿದ್ರು. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ತಗೊಂಡಿದ್ರು. ಬಟ್ ಬ್ಯಾಡ್ ಲಕ್ ಏನಂದ್ರೆ ಸೆಲೆಕ್ಟ್ ಆಗಲಿಲ್ಲ. ಕೊನೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಟ್ರೈ ಮಾಡಿದ್ರು, ಸೆಲೆಕ್ಟ್ ಕೂಡ ಆಯಿತು. ಫಾರೆಸ್ಟ್ ಗಾರ್ಡ್ ಅನ್ನೋ ಡೆಸಿಗ್ನೇಷನ್ನ ಬೀಟ್ ಫಾರೆಸ್ಟರ್ ಅಂತ ನೇಮ್ ಚೇಂಜ್ ಮಾಡಲಾಗಿದೆ. ಹೀಗಾಗಿ ಬೀಟ್ ಫಾರೆಸ್ಟರ್ ಆಗಿರುವಂಥ ಗೌಡ್ರು ಹವ್ಯಾಸಿ ಹಾಡುಗಾರನಾಗಿ ಜನಮನ ಗೆಲ್ತಿದ್ದಾರೆ. ಬಾಳುವಂತ ಹೂವೆ ಬಾಡುವಾಸೆಯೇಕೆ, ಆಡುವಂತ ಕೋಗಿಲೆ ಅಳುವಾಸೆಯೇಕೆ, ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ, ಅವಳಿ ದೋಣಿ ಮೇಲೆ ಯಾನ ಯೋಗ್ಯವೇ. ಬಾಳುವಂತ ಹೂವೆ ಬಾಡುವಾಸೆಯೇಕೆ, ಆಡುವಂತ ಕೋಗಿಲೆ ಅಳುವಾಸೆಯೇಕೆ.
ಅಷ್ಟಕ್ಕೂ ರಂಗನಗೌಡ ಏನು ಸಂಗೀತ ಕಲ್ತವರಲ್ಲ, ಒಂಥರ ಹವ್ಯಾಸಿ ಹಾಡುಗಾರರು. ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಡೋದನ್ನು ನೋಡಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹಾಡೋಕೆ ಶುರು ಮಾಡಿದರು. ಅದನ್ನು ಅಪ್ಲೋಡ್ ಕೂಡ ಮಾಡಿದರು. ಅವರ ವಾಯ್ಸ್ ಅದೆಷ್ಟು ಯೂನಿಕ್ ಆಗಿತ್ತಂದರೆ ಮೊದಲ ಹಾಡೇ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಎಷ್ಟೋ ಜನ ಇದು ರಂಗನಗೌಡ ಹಾಡಿರೋ ಹಾಡು ಅಂತ ನಂಬೋಕೆ ರೆಡಿನೇ ಇರಲಿಲ್ಲ. ಯಾಕಂದರೆ ಅವ್ರು ಹಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡಿದ್ದ ಸಾಂಗನ್ನು. ಹೀಗಾಗಿ ಲಿಪ್ ಸಿಂಕ್ ಮಾಡಿದ್ಯಾ ಅಂತ ಕಮೆಂಟ್ಸ್ ಹಾಕಿದ್ರು. ಮನ್ನಿಸು ಮನ್ನಿಸು ಎಲ್ಲವ ಮನ್ನಿಸು, ನೊಂದಿರೋ ಮನಸ್ಸಿಗೆ ಬೆಂದಿರೋ ಕನಸಿಗೆ ಮಮತೆಯ ಕಿಂಕಿಸು, ನಿನ್ನಯ ಪ್ರೀತಿಯ ಒಪ್ಪಿಸು, ಒಂದು ಬಾರಿ ಪ್ರೀತಿಸಿ ಒಲ್ಲ ಎಂದು ಹೇಳುವೆ, ಪ್ರೀತಿ ಮರೆತು ಹೋಗಲು ಹೆಣ್ಣೆ ನೀನು ಸೋಲುವೆ. ಏನಿದೆ ಏನಿದೆ ನಿನ್ನಯ ಮನದೊಳಗೇನಿದೆ, ಏನಿದೆ ಏನಿದೆ ನಿನ್ನಯ ಮನದೊಳಗೇನಿದೆ, ಓ ಗುಲಾಬಿಯೇ ಓ ಗುಲಾಬಿಯೇ. ಯಾವಾಗ ತಮ್ಮ ಸಾಂಗ್ಸ್ಗಳ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಜಾಸ್ತಿ ಆಯಿತು, ರಂಗನಗೌಡರಿಗೆ ಭಯ ಶುರುವಾಗಿತ್ತಂತೆ. ಯಾಕಂದ್ರೆ ಒಂದಷ್ಟು ಜನ ನಿನ್ನದೆಲ್ಲ ವಾಯ್ಸ್ ಅಂತ ಹೇಳೋಕೆ ಶುರು ಮಾಡಿದ್ರು. ಇದರಿಂದ ಪ್ಯಾನಿಕ್ ಆದಂತ ಗೌಡ್ರು ಇನ್ ಮುಂದೆ ನಾನು ಹಾಡುಗಳನ್ನು ಹಾಡಲ್ಲ ಅಂದಿದ್ರಂತೆ. ಬಟ್ ಆಗ ಗೌಡ್ರಿಗೆ ಸಪೋರ್ಟ್ ಮಾಡಿದ್ದೆ ಅವರ ಫ್ರೆಂಡ್ಸ್. ನಿನ್ನ ವಾಯ್ಸ್ ಬಗ್ಗೆ ಡೌಟ್ ಬರ್ತಿದೆ ಅಂದರೆ ನಿನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಅರ್ಥ. ಸೊ ಇನ್ನು ಮುಂದೆ ಹೆಚ್ಚೆಚ್ಚು ಸಾಂಗ್ಸ್ಗಳನ್ನು ಹಾಡು ಅಪ್ಲೋಡ್ ಮಾಡು ಅಂತ ಎನ್ಕರೇಜ್ ಮಾಡಿದ್ರಂತೆ. ಯಾರಿರದ ರಸ್ತೆ ಎಲ್ಲಿ ಸಂತೈಸೋ ಅವಳೆ ಗಾಳಿ, ಸಾಗರದ ಬಾನಿನಲ್ಲಿ ಕಂಗೊಳಿಸೋ ಅವಳೆ ನೀಲಿ, ಸಮಯಾನೇ ನಿಂತೋದೆ ಅವಳ ಅಂಗೈಯಲ್ಲೇ, ನಾನೂನು ಶರಣಾದೆ ಅವಳ ಗುಂಗಿನಲ್ಲೇ, ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ, ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ, ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ. ಇನ್ನು ರಂಗನಗೌಡರು ಸಾಂಗ್ಸ್ ಹಾಡೋಕೆ ಎಲ್ಲೂ ಕೂಡ ತರಬೇತಿಯನ್ನು ಪಡೆದಿಲ್ಲ. ಕನ್ನಡದಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ ಮತ್ತು ಅರ್ಥಗರ್ಭಿತವಾದ ಹಾಡುಗಳನ್ನೇ ಪಿಕ್ ಮಾಡಿಕೊಂಡು ತಮ್ಮದೇ ದಾಟಿಯಲ್ಲಿ ಹಾಡ್ತಾರೆ. ಹೀಗಾಗಿ ಜನರಿಗೆ ಹೆಚ್ಚೆಚ್ಚು ಇಷ್ಟ ಆಗ್ತಿದ್ದಾರೆ. ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು, ಮಕ್ಕಳೇ ಇರದವರು, ಮಕ್ಕಳು ಬೇಡ ಅಂತಾರೆ ಮಕ್ಕಳ ಹೆತ್ತವರು, ಹೆತ್ತು ನಿತ್ಯ ಅತ್ತವರು. ಈ ಭೂಮಿಲಿ ಆನಂದ ಇವರಿಂದ, ಈ ಬಾಳಲ್ಲಿ ಕಣ್ಣೀರು ಇವರಿಂದ. ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು, ಮಕ್ಕಳು ಇರದವರು, ಮಕ್ಕಳೇ ಬೇಡ ಅಂತಾರೆ ಮಕ್ಕಳ ಹೆತ್ತವರು, ಹೆತ್ತು ನಿತ್ಯ ಅತ್ತವರು. ಮಕ್ಕಳು ದೇವರು ಅಂತಾರೆ ಮಕ್ಕಳು ಇರದವರು, ಆ ದೇವರ ಶಾಪಕ್ಕೆ ಸಿಗ್ತಾರೆ ಮಕ್ಕಳ ಹೆತ್ತವರು. ಈ ಭೂಮಿಲಿ ಪುಣ್ಯನೂ ಇವರಿಂದ, ಈ ಬಾಳಲ್ಲಿ ಪಾಪನೂ ಇವರಿಂದ. ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು, ಮಕ್ಕಳು ಇರದ. ರೀಲ್ಸ್ ನಿಂದ ಫೇಮಸ್ ಆಗಿರುವಂತಹ ರಂಗನಗೌಡರಿಗೆ ಸೋಷಿಯಲ್ ಮೀಡಿಯಾ ಬಳಕೆದಾರರು ಕೂಡ ಯಾವುದಾದ್ರೂ ರಿಯಾಲಿಟಿ ಶೋಗಳಲ್ಲಿ ಟ್ರೈ ಮಾಡುವಂತೆ ಸಲಹೆ ನೀಡಿದ್ರು. ಅದರಂತೆ ಗೌಡ್ರು ಸರಿಗಮಪ ರಿಯಾಲಿಟಿ ಶೋಗೆ ಆಡಿಷನ್ ಕೊಟ್ಟಿದ್ದಾರೆ. ವಿಷಯ ಏನಂದ್ರೆ ಈ ಸಲ ಸರಿಗಮಪ ಸಿಂಗಿಂಗ್ ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡೋಕೆ ವೀಕ್ಷಕರಿಗೆ ಆಪರ್ಚುನಿಟಿ ಕೊಟ್ಟಿದೆ ಜಿ ಕನ್ನಡ. ಅದೇಗಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಜಿ ಕನ್ನಡ ಸರಿಗಮಪ ಅಂತ ಅಕೌಂಟ್ ಅನ್ನು ಓಪನ್ ಮಾಡಿ ಆಡಿಷನ್ ಕೊಟ್ಟಿರುವಂತ ಸ್ಪರ್ಧಿಗಳ ಹಾಡನ್ನ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಯಾರ ಸಾಂಗ್ಸ್ಗಳಿಗೆ ಹೆಚ್ಚು ಲೈಕ್ಸ್ ಹಾಗೆ ವ್ಯೂಸ್ ಬರುತ್ತೋ ಅವರನ್ನ ರಿಯಾಲಿಟಿ ಶೋಗೆ ಸೆಲೆಕ್ಟ್ ಮಾಡಲಾಗುತ್ತೆ. ಮಿರಾಕಲ್ ಏನಪ್ಪಾ ಅಂದ್ರೆ ಅಷ್ಟೂ ಜನರ ಪೈಕಿ ರಂಗನಗೌಡರ ಸಾಂಗ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನು ಪಡ್ಕೊಂಡಿದೆ. ಹೈಯೆಸ್ಟ್ ವೀಕ್ಷಣೆ ಮತ್ತು ಲೈಕ್ಸ್ ಬಂದಿರೋದೇ ಅವರದ್ದೇ ಹಾಡಿಗೆ. ಹೀಗಾಗಿ ಸರಿಗಮಪಗೆ ರಂಗನಗೌಡರು ಸೆಲೆಕ್ಟ್ ಆಗಿದ್ದಾರೆ.
ಎಂಟು ದಿಕ್ಕು ಇಲ್ಲಿ ನಮ್ಮ ಕೈಯಲ್ಲಿ ಎಲ್ಲೆಯೂ ಎಲ್ಲೂ ಇಲ್ಲ. ಓಹೋ ಬಿಡುವಿಲ್ಲ ಸಿವಿಗೆ ಕೊನೆಯಿಲ್ಲ, ಆಸೆಗೆ ಅಲೆದಾಟ ನಿಲ್ಲೋದಿಲ್ಲ. ಕೊನೆಯಿಲ್ಲ ಕಾಲಕ್ಕೆ ಕೊನೆಯಿಲ್ಲ, ಅರ್ಥನೇ ಆಗೋದಿಲ್ಲ. ಕೆಟ್ಟವರು ಇರ್ತಾರೆ ಒಳ್ಳೆಯವರು ಸಾಯ್ತಾರೆ, ಅದು ನಮ್ಮ ಕೈಯಲ್ಲಿಲ್ಲ. ಉಸುರೇ ನೀತಾನೆ ನೆರಳಾಗಿ ಇರುವೆ ನಾನೇ. ಬೇಡ ಬೇರೇನು ಇರಲಿ ಕೊನೆಯೂ ಜೊತೆಗೇನೆ. ಇನ್ನು ಸರಿಗಮಪ್ಪಾಗಿ ಆಡಿಷನ್ ಕೊಟ್ಟ ನಡುವೆ ರಂಗನಗೌಡರು ಹೊಸ ಜೀವನಕ್ಕೂ ಕೂಡ ಕಾಲಿಟ್ಟಿದ್ದಾರೆ. ಡಿಸೆಂಬರ್ 3ರಂದು ಮದುವೆಯಾಗಿದ್ದಾರೆ. ಒಟ್ಟಿನಲ್ಲಿ ಒಟ್ಟೊಟ್ಟಿಗೆ ಡಬಲ್ ಧಮಾಕದ ಖುಷಿಯಲ್ಲಿರುವಂತಹ ಗೌಡ್ರು ಒಂದ್ ಕಡೆ ಮದುವೆ ಅನ್ನೋ ಇನ್ನಿಂಗ್ಸ್ ಆರಂಭಿಸಿದ್ರೆ ಮತ್ತೊಂದ್ ಕಡೆ ಸಿಂಗಿಂಗ್ ಕಾಂಪಿಟೇಷನ್ಗೂ ಕೂಡ ಧುಮುಕಿದ್ದಾರೆ. ನೀನು ಸೇರಿ ಬರುತ್ತಿವೆ ಜಗವ ಮೆಟ್ಟಿ ನಾನೆಲ್ಲುವೆ, ಒಲಿದ ನೀನು ನಕ್ಕು ನಲಿದರೆ ಏನೇ ಬರಲಿನ ಗೆಲ್ಲುವೆ. ನಗುಮೊಗದಿಂದಲೇ ಹಾಡುತ್ತಾ ಜನರ ಮನಸ್ಸನ್ನ ಗೆದ್ದಿರುವಂತ ರಂಗನಗೌಡರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಅಭಿಮಾನಿಗಳು ಕೂಡ ವಿಶ್ ಮಾಡ್ತಿದ್ದಾರೆ. ಸೊ ಗೌಡ್ರ ಸಾಂಗ್ಸ್ನ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ? ಸರಿಗಮಪ ವೇದಿಕೆಯಲ್ಲಿ ಅವರನ್ನು ನೋಡೋಕೆ ಕಾಯ್ತಿದ್ದೀರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.